ಎಕ್ಸ್ಪ್ಲಿಸಿಟ್ ಫಾರ್ಮ್ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ ಮಾಡಿದ್ವಿ. ಕರೆಕ್ಟ್. ಅದರಲ್ಲಿ ಲಾಸ್ಟ್ ಕ್ಲಾಸ್ ಒಂದು ನಿಮಗೆ ಪ್ರಾಬ್ಲಮ್ ಕೊಟ್ಟಿದ್ದೆ, ರೈಟ್? ಅದನ್ನ ನೀವು ಕಂಪ್ಲೀಟ್ ಮಾಡಿ. ತುಂಬಾ ಈಸಿ ಇದೆ ಮತ್ತೆ ತುಂಬಾ ಇಂಪಾರ್ಟೆಂಟ್ ಕೂಡ ನಿಮ್ಮ ಪ್ಲೇಸ್ಮೆಂಟ್ ದೃಷ್ಟಿಯಿಂದ ಆಸ್ ವೆಲ್ ಆಸ್ exam perspective, right? So last class what I did, complete that assignment. Those are not done still because of time constraint I couldn't do all those problems, right? ಅದಕ್ಕೋಸ್ಕರ ಒಂದಷ್ಟು ಅಸೈನ್ಮೆಂಟ್ ಅನ್ನು ಕೊಡ್ತಾ ಇದ್ದೀನಿ. ಟ್ರೈ ಮಾಡಿ ಆ ಪ್ರಾಬ್ಲಮ್ ಅನ್ನ. ಯಾರು ಮಾಡಿಲ್ಲ ದಯವಿಟ್ಟು ಕಳಿಸ್ಕೊಡಿ. ಅಂಡ್ ಟುಮಾರೋ ಟೆಸ್ಟ್ ಟೇಕ್ ಇಟ್ ಸೀರಿಯಸ್ಲಿ, ರೈಟ್ ಹಾನೆಸ್ಟ್ಲಿ ವಿತೌಟ್ ಫೇಲ್. ಎಷ್ಟು ಬರುತ್ತೋ ಅಷ್ಟನ್ನು ಟ್ರೈ ಮಾಡಿ. ಎಸ್ಪೆಷಲಿ ರೂಲ್ಸ್ ಆಫ್ ಇನ್ಫರೆನ್ಸ್ ನ ಜಾಸ್ತಿ ಓದ್ಕೊಳ್ಳಿ ಮ್ಯಾಥಮೆಟಿಕಲ್ ಲಾಜಿಕ್ ಅಲ್ಲಿ. ಆಮೇಲೆ ಕ್ವಾಂಟಿಫೈಯರ್ಸ್ ಸೆಂಟೆನ್ಸ್ ಕೊಟ್ಟಿರ್ತೀನಿ, ಆ ಸೆಂಟೆನ್ಸ್ ಅನ್ನ ಸಿಂಬಾಲಿಕ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಿ ಆಮೇಲೆ ರೂಲ್ಸ್ ಆಫ್ ಇನ್ಫರೆನ್ಸ್ ಅನ್ನ ಅಪ್ಲೈ ಮಾಡೋದು, ಅದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಕ್ವಾಂಟಿಫೈಯರ್ಸ್ ಅಲ್ಲಿ ಏನು ಅಂದ್ರೆ ಓಪನ್ ಸೆಂಟೆನ್ಸ್ ಕೊಟ್ಟಿರ್ತೀನಿ, ಪಿ ಆಫ್ ಎಕ್ಸ್, ಕ್ಯೂ ಆಫ್ ಎಕ್ಸ್, ಆರ್ ಆಫ್ ಎಕ್ಸ್ ಕೊಟ್ಟಿರ್ತೀನಿ. ನೀವು ಟ್ರುತ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಒಂದು ಎಕ್ಸ್ಪ್ರೆಷನ್ ಇರುತ್ತೆ, ಪಿ ಆಫ್ ಎಕ್ಸ್ ಆರ್ ವಿತ್ ಕ್ಯೂ ಆಫ್ ಎಕ್ಸ್ ಅಂತ ಇರುತ್ತೆ. ಅದರ ಟ್ರುತ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಏನ್ ಕೊಟ್ಟಿರ್ತಾನೆ? ಪಿ ಆಫ್ ಎಕ್ಸ್ ಕೊಟ್ಟಿರ್ತಾನೆ, ಕ್ಯೂ ಆಫ್ ಎಕ್ಸ್ ಕೊಟ್ಟಿರ್ತಾನೆ, ಆರ್ ಆಫ್ ಎಕ್ಸ್ ಕೊಟ್ಟಿರ್ತಾನೆ, ಕೆಳಗಡೆ ಒಂದು ಎಕ್ಸ್ಪ್ರೆಷನ್ ಕೊಡ್ತಾನೆ, ರೈಟ್? ಅದರ ಟ್ರುತ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. ಆತರ ಸುಮಾರು ಒಂದು 2-3 ತರ ಮಾಡಿಸಿದೀನಿ, ರೈಟ್? ಅದನ್ನ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಆಮೇಲೆ ಸೆಂಟೆನ್ಸ್ ಇಂದ ಸಿಂಬಾಲಿಕ್ ಕನ್ವರ್ಟ್ ಮಾಡಿ ನಗೇಟ್ ಮಾಡೋದು. ಸೆಂಟೆನ್ಸ್ ಕೊಟ್ಟಿರ್ತಾನೆ, ಅದನ್ನ ಸಿಂಬಾಲಿಕ್ ಕನ್ವರ್ಟ್ ಮಾಡಬೇಕು, ದೆನ್ ನಗೇಟ್ ಇಟ್. ಸೊ ಆತರ ಪ್ರಾಬ್ಲಮ್ಸ್ ಜಾಸ್ತಿ ನೋಡ್ಕೊಳ್ಳಿ. ಆಮೇಲೆ ಸೆಟ್ ಥಿಯರಿಗೆ ಬಂದ್ರೆ ಸಿಂಪ್ಲಿಫೈ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ಯೂಸಿಂಗ್ ಲಾಸ್ ಆಫ್ ಸೆಟ್ ಥಿಯರಿ. ಮತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ರೈಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡೋದು ಯೂಸಿಂಗ್ ಲಾಸ್ ಆಫ್ ಸೆಟ್ ಥಿಯರಿ. ಅದಷ್ಟು ಸೆಟ್ ಥಿಯರಿನಲ್ಲಿ ನೋಡ್ಕೊಳ್ಳಿ. ಲಾಜಿಕಲ್ ಮತ್ತೊಮ್ಮೆ ಬರೋದಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ರೈಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡೋದು ಯೂಸಿಂಗ್ ಲಾಸ್ ಆಫ್ ಲಾಜಿಕ್, ಅಸೋಸಿಯೇಟಿವ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ, ರೈಟ್, ಡಿ ಮಾರ್ಗನ್ಸ್ ಲಾ, ಅಬ್ಸಾರ್ಪ್ಷನ್ ಲಾ, ಐಡೆಂಟಿಟಿ ಲಾ, ಇನ್ವರ್ಸ್ ಲಾ, ಅದನ್ನ ಯೂಸ್ ಮಾಡ್ಕೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ರೈಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡೋದು ಹೇಗೆ ಅಂತ ಸೆಟ್ ಥಿಯರಿನಲ್ಲೂ ಬರುತ್ತೆ ಮತ್ತೆ ಮ್ಯಾಥಮೆಟಿಕಲ್ ಲಾಜಿಕ್ ಅಲ್ಲೂ ಬರುತ್ತೆ, ರೈಟ್? ಸೊ ಅಲ್ಲಿ ಲಾಸ್ ಆಫ್ ಸೆಟ್ ಥಿಯರಿ ಅಂತ ಹೇಳ್ತೀವಿ, ಇಲ್ಲಿ ಲಾಸ್ ಆಫ್ ಮ್ಯಾಥಮೆಟಿಕಲ್ ಲಾಜಿಕ್ ಅಂತ ಹೇಳ್ತೀವಿ, ರೈಟ್? ಸೊ ಇಷ್ಟು ಪಾರ್ಟ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಎಸ್ಪೆಷಲಿ ರೂಲ್ಸ್ ಆಫ್ ಇನ್ಫರೆನ್ಸ್ ಪ್ರಾಕ್ಟೀಸ್ ಮಾಡಿ, ರೈಟ್? ಟುಮಾರೋ ಈವ್ನಿಂಗ್ ಯು ಹ್ಯಾವ್ ಎ ಟೆಸ್ಟ್. ಸೊ now today we'll discuss a new concept called binomial expansion or a binomial coefficient, right? Very important concept, especially for your placement as well as examination. So the concept is binomial coefficient or binomial expansion. So put a heading, binomial expansion. Binomial expansion or a binomial coefficient. Right? So this is a new concept in the module number 3. Right? Module number 3 ನಲ್ಲಿ ಹೊಸ ಕಾನ್ಸೆಪ್ಟ್ ಇದು, ರೈಟ್? ಈ ಕಾನ್ಸೆಪ್ಟ್ ಹೋಗೋದಕ್ಕಿಂತ ಮುಂಚೆ ನಿಮಗೆ ಹೈಸ್ಕೂಲ್ಗಳಲ್ಲಿ PU ಒಂದು ಫಾರ್ಮುಲಾ ನಮಗೆ ಕೊಟ್ಟಿರ್ತಾರೆ. ಏನದು? a plus b whole square. ಹಂಗಂದ ತಕ್ಷಣ ನೀವು ಎಲ್ಲ ಕೈ ಕಟ್ಕೊಂಡು a square plus b square plus 2ab ಅಂತ ಹೇಳಿದೀವಲ್ಲ, ರೈಟ್? ವಾಟ್ ಇಸ್ ದ ಎಕ್ಸ್ಪಾನ್ಷನ್ ಆಫ್ ದಿಸ್? a square plus b square plus 2ab ಅಂತ ತಕ್ಷಣ ಹೇಳ್ತಾ ಇದ್ವಿ, ರೈಟ್? ಅದೇ ತರನೇ a plus b whole cube ಅಂದ ತಕ್ಷಣ ಮೇಲ್ ನೋಡ್ತಾ ಇದ್ವಿ, ರೈಟ್? ದಿಕ್ಕು ನೋಡ್ತಾ ಇದ್ವಿ. ಏನಿದೆ a plus b whole cube ಏನು ಅಂತ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ತಕ್ಷಣ ಕೇಳೋದ್ ಕಷ್ಟ ಆಗ್ತಾ ಇತ್ತು, ರೈಟ್? ಬಟ್ ಇದಕ್ಕೂ ಫಾರ್ಮುಲಾ ಇದೆ, ರೈಟ್? ಸೊ a cube plus b cube plus a cube plus b cube plus 3ab square plus 3a square b. Correct? It is also a formula. ಇನ್ನೊಂದಿದೆ, a plus b whole to the power of 4 ಅಂದ ತಕ್ಷಣ ಸಾಧ್ಯನೇ ಇಲ್ಲ, ರೈಟ್? ಇದು ನಮಗೇನೋ ಮೈ ಮೇಲೆ ಹಾವು ಬಿದ್ದಂಗೆ ಆಗುತ್ತೆ. a plus b whole to the power 4 ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಸರ್? ವಿ ಡೋಂಟ್ ಹ್ಯಾವ್ ಎನಿ ಫಾರ್ಮುಲಾ ಫಾರ್ ದಟ್, ರೈಟ್? ಫಾರ್ಮುಲಾ ಇದೆ, ನಾವು ಯೂಸ್ ಮಾಡಿಲ್ಲ ಅಷ್ಟೇ, ರೈಟ್? ಸೊ ಮೋರ್ ದೆನ್ 3 ಪವರ್ ಬಂದಾಗ ಒಂದು ಎಕ್ಸ್ಪ್ರೆಷನ್ ಎಕ್ಸ್ಪಾನ್ಷನ್ ಮಾಡೋದು ಹೇಗೆ? ಅದೇ ಬೈನಾಮಿಯಲ್ ಎಕ್ಸ್ಪಾನ್ಷನ್. ಬೈನಾಮಿಯಲ್ ಎಕ್ಸ್ಪಾನ್ಷನ್ ಗಿವ್ಸ್ ದ ರಿಸಲ್ಟ್ ಆಫ್ ಮೋರ್ ದೆನ್ 3 ಪವರ್ 3 ಎಕ್ಸ್ಪಾನ್ಷನ್, ರೈಟ್? a plus b whole to the power of 4 ಗೊತ್ತಿಲ್ಲ ನಂಗೆ, ಕ್ಯಾಲ್ಕುಲೇಟ್ ಮಾಡಬೇಕು. a plus b whole to the power of 5 ಕಷ್ಟ ಮಾಡೋದು, ಕಷ್ಟ. ಯಾವ್ದ್ರಿಂದ ನಾವು ಫೈಂಡ್ ಔಟ್ ಮಾಡಬಹುದು?
using binomial expansion. Binomial expansion ಇಂದ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು, ರೈಟ್? ಅದೇ ತರನೇ a plus b whole to the power 6, don't know. ಅದೇ ತರನೇ x plus y plus z plus to the whole square, we don't know, right? So binomial expansions are very useful for expanding the expression. For expanding the expression. Expression may be what? A plus b whole to the power 5, a plus b whole to the power of 6. So the binomial coefficients are very useful for finding the expansion of any expression, right? Of more than power 3 expansions, right? So this is the useful for binomial expansion. And binomial expansion is also called as binomial coefficients ಅಂತ ಕರೀತೀವಿ, ರೈಟ್? ಸೊ ಇದು ಯಾವ ಅಂಡರ್ ಬರುತ್ತೆ ಅಂತಂದ್ರೆ ಪ್ರಾಪರ್ಟೀಸ್ ಆಫ್ ಇಂಟೀಜರ್ ಅಂತ ಇದೆಯಲ್ಲ, ಮಾಡ್ಯೂಲ್ ನಂಬರ್ 3, ಅದರ ಅಂಡರ್ ಬರುವಂತ ಹೊಸ ಕಾನ್ಸೆಪ್ಟ್, ರೈಟ್? ಹಾಗಾದ್ರೆ ಇದರ ಫಾರ್ಮುಲಾ ಏನು, ಈ ತರ ಎಕ್ಸ್ಪಾನ್ಷನ್ ಅನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು, ರೈಟ್? ಬೈನಾಮಿಯಲ್ ಎಕ್ಸ್ಪಾನ್ಷನ್ ಏನಾದ್ರು ಫಾರ್ಮುಲಾ ಇದೆಯಾ? ಮಾತೆತ್ತಿರ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರತಿ ಕಾನ್ಸೆಪ್ಟಿಗೂ ಒಂದು ಫಾರ್ಮುಲಾ ಅಂತ ಇರುತ್ತೆ. ಹಾಗಾದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡೋಣ, ಫಾರ್ಮುಲಾದ್ರ ಯೂಸ್ ಏನು, ರೈಟ್? ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರಾಬ್ಲಮ್ ನ ಹೆಂಗ್ ಮಾಡಬೇಕು ಅನ್ನೋದು ನೋಡ್ತಾ ಹೋಗೋಣ. ಹಾಗಾದ್ರೆ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಏನಕ್ಕೆ ಬೇಕು ಅನ್ನೋದು ನಿಮಗೆ ಗೊತ್ತಾಗಿದೆ. ಏನಕ್ಕೆ ಬೇಕು? ಒಂದು ಎಕ್ಸ್ಪ್ರೆಷನ್ ಎಕ್ಸ್ಪಾನ್ಷನ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ. ಯಾವಾಗ ಬೇಕಾಗತ್ತೆ ಅದು? ಪವರ್ 3 ಗಿಂತ ಜಾಸ್ತಿ ಇದ್ದಾಗ, 4 ಇದ್ದಾಗ ಗೊತ್ತಾಗಲ್ಲ, 5 ಇದ್ದಾಗ ಗೊತ್ತಾಗಲ್ಲ. ಅದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಏನ್ ಯೂಸ್ ಮಾಡ್ತಿದ್ದೀರಾ? ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅನ್ನ ಯೂಸ್ ಮಾಡ್ತಿದ್ದೀರಾ. ಬೈನಾಮಿಯಲ್ ಎಕ್ಸ್ಪಾನ್ಷನ್ ಗೆ ಒಂದು ಫಾರ್ಮುಲಾ ಇದೆ, ರೈಟ್? ಯಾವ ಫಾರ್ಮುಲಾ ನೋಡ್ತಾ ಹೋಗೋಣ, ರೈಟ್? Binomial expansion formula is, so take down the note why binomial expansion is required. Binomial expansions are required to expand the expression. Binomial expansion is required to expand the expression, in the case of a plus b whole to the power 4, a plus b whole to the power 5, a plus b whole to the power 6. So take example, a plus b whole to the power of 4, we need to find out. A plus b whole to the power of 5, we need to find out. Now, formula of binomial expansion. What is the formula for binomial expansion? The formula is summation of k equals 0 to n, summation of k equals 0 to n, right? nck, n combination k, then x to the power k, y to the power n minus k. This is what? A plus b whole to the power n. This is the formula for binomial expansion, right? So observe the formula here. A plus b whole to the power n na calculate ಮಾಡ್ತಾ ಇದ್ದೀನಿ ನಾನು. n ಗೆ ನೀವು ಏನಾರು ಹಾಕೊಳ್ಳಿ, ನಿಮಗೆ ರಿಸಲ್ಟ್ ಸಿಗುತ್ತೆ. n ಗೆ 2 ಹಾಕೊಳ್ಳಿ, a plus b whole square ಫಾರ್ಮುಲಾ ರಿಸಲ್ಟ್ ಸಿಗುತ್ತೆ. a plus b whole cube ಫಾರ್ಮುಲಾ ರಿಸಲ್ಟ್ ಸಿಗುತ್ತೆ ಇದರಿಂದ. a plus b to whole to the power 4 ಅದನ್ನು ಕ್ಯಾಲ್ಕುಲೇಟ್ ಮಾಡಬಹುದು ಈ ಫಾರ್ಮುಲಾ ಮುಖಾಂತರ, ರೈಟ್? a plus b whole to the power 6 ಅದನ್ನು ಕ್ಯಾಲ್ಕುಲೇಟ್ ಮಾಡಬಹುದು ಈ ಫಾರ್ಮುಲಾ ಮುಖಾಂತರ. ಹಾಗಾದ್ರೆ ಫಾರ್ಮುಲಾ ನೋಡೋಣ. ಸಮ್ಮೇಷನ್ ಆಫ್ k equals 0 to n, nck, x to the power k, y to the power n minus k. Remember the formula, because this formula is very essential for us to calculate a plus b whole to the power n, right? Agara ನೆನಪಿಟ್ಕೊಳ್ಳಿ, a plus b whole to the power n equals, ನೀವೇನ್ ಕೆಲಸ ಮಾಡಿ ಇದನ್ನ ಫಸ್ಟ್ ಬರ್ಕೋಬಹುದು. a plus b whole to the power n equals summation of k equals 0 to n, nck, x to the power k, y to the power
n minus 3. Summation ಇದೆ ನೋಡಿ ಇಲ್ಲಿ, k value is ranging from 0 to n, right? K value is ranging from 0 to n. ಅಂದ್ರೆ ಸಪೋಸ್ n ವ್ಯಾಲ್ಯೂ 6 ಇತ್ತು ಅಂತ ತಿಳ್ಕೊಳ್ಳಿ, ಅವಾಗ ಎಲ್ಲಿ ತನಕ ರೇಂಜ್ ಆಗುತ್ತೆ? 0 ಇಂದ 6 ತನಕ ರೇಂಜ್ ಆಗುತ್ತೆ, ರೈಟ್? ಫಾರ್ ಎಕ್ಸಾಂಪಲ್ n ವ್ಯಾಲ್ಯೂ 7 ಇತ್ತು ಅಂತ ತಿಳ್ಕೊಳ್ಳಿ, ಅವಾಗ ಸಮ್ಮೇಶನ್ 0 to 7. What is C here? Combination, right? ಇದರ ಥೇರಮ್ ಪಾರ್ಟ್ ಒಂದು ಬರುತ್ತೆ, ಅಂದ್ರೆ ಈ ಫಾರ್ಮುಲಾ ಹೇಗ್ ಬಂತು ಅಂತ ಒಂದು ಪ್ರೂಫ್ ಇದೆ, ಥೇರಮ್ ಇದೆ, ಅದನ್ನ ನಾಳೆ ಮಾಡ್ತೀನಿ ನಾನು, ರೈಟ್? ತುಂಬಾ ಇಂಪಾರ್ಟೆಂಟ್ ಥೇರಮ್ ಅದು. Now you write only formula. Using this formula, let me do some problems. Okay. So ಈ ಫಾರ್ಮುಲಾದ ಬ್ಯೂಟಿ ನೋಡಿ, ನೀವು n ಗೆ ಏನಾರು ಕೊಡಿ ವ್ಯಾಲ್ಯೂ, ಅದ್ರ ಕ್ಯಾಲ್ಕುಲೇಟ್ ಮಾಡ್ಕೊಡುತ್ತೆ. a plus b whole to the power 10 ಕೊಡಿ, ಅದ್ರದ್ದು ಕ್ಯಾಲ್ಕುಲೇಟ್ ಮಾಡ್ಕೊಡುತ್ತೆ. So those who lately joined, I have started binomial expansion concept. Formula I have written. That's it. It is comes under module number 3. Now we'll do some problems. Okay, we'll do 4 or 5 problems. That's it. Tomorrow we'll discuss the theorem on binomial coefficient. Okay, now take the first problem on binomial expansion or binomial coefficient. Right? Tumba easy irutte, right? Tumba tale ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 2 ಸ್ಟೆಪ್ ಅಲ್ಲಿ ಆನ್ಸರ್ ಬಂದೋಗುತ್ತೆ. ಈ ತರ ಪ್ರಾಬ್ಲಮ್ ಬಂದ್ರೆ ಯಾವ ಕಾರಣಕ್ಕೂ ಬಿಡಬೇಡಿ, ಟ್ರೈ ಮಾಡಿ, ಆರಾಮಾಗಿ ಮಾಡಬಹುದು. Right? Now we'll start the problem. So take the first problem. Determine the coefficient of determine the coefficient of x to the power 5 y square in the expansion of x plus y whole to the power 7. So first problem, determine the coefficient of, coefficient ಅಂದ್ರೆ ಏನು? ಮ್ಯಾಥಮೆಟಿಕ್ಸ್ ಅಲ್ಲಿ ಗೊತ್ತಿರಬೇಕು. coefficient ಅಂದ್ರೆ ಫಾರ್ ಎಕ್ಸಾಂಪಲ್ x plus y ಇರುತ್ತೆ ಅಂತ ತಿಳ್ಕೊಳ್ಳಿ. x ನ coefficient ಏನು? 1, y ನ coefficient 1 ಅಂತ, ರೈಟ್? ಫಾರ್ ಎಕ್ಸಾಂಪಲ್ 2x plus 2y ಇರುತ್ತೆ ಅಂತ ತಿಳ್ಕೊಳ್ಳಿ. x ನ coefficient ಏನು? 2, y ನ coefficient 2, ಅದಕ್ಕೆ ನಾವು coefficient ಅಂತ ಕರಿತೀವಿ. ಓಕೆ, so determine the coefficient of x to the power 5 y square in the expansion of x plus y whole to the power 7. For example, ನಿಮಗೆ x plus y whole to the power of 7 ಅಂತ ಕೊಟ್ಟಿದ್ರೆ ನೀವೇನ್ ಮಾಡಬೇಕು? ಕೋಎಫಿಷಿಯಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ್ದ್ರದ್ದು? x to the power of 5 ಮತ್ತೆ y square ನ ಕೋಎಫಿಷಿಯಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ್ದ್ರ ಸಹಾಯದಿಂದ?
ಈ ಎಕ್ಸ್ಪ್ಯಾನ್ಷನ್ ಸಹಾಯದಿಂದ. ಓಕೆ, ಹಾಗಾದ್ರೆ ಈ ಪ್ರಾಬ್ಲಮ್ ನಾವು ಹೇಗ್ ಮಾಡ್ಬೋದು ಅಂದ್ರೆ ಫಾರ್ಮುಲಾ ಗೊತ್ತಿರ್ಬೇಕು. ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ರೈಟ್? ಫಾರ್ಮುಲಾ ಇನ್ನೊಂದ್ಸಲಿ ಬರೀತೀನಿ. ಅಕಾರ್ಡಿಂಗ್ ಟು ಫಾರ್ಮುಲಾ, formula is what? A plus b whole to the power n equals summation of k equals 0 to n x to the power n c k x to the power k y to the power n minus k. This is the formula, right? N c k, right? X to the power k, y to the power of. It is a formula, right? Now, what is the expansion given? The expansion is x plus y whole to the power 7, correct? ಕೊಟ್ಟಿರೋ ಎಕ್ಸ್ಪ್ಯಾನ್ಷನ್ ಏನು? x plus y whole to the power 7. ಇದನ್ನ ಯಾವ್ದ್ರ ಜೊತೆ ಮ್ಯಾಚ್ ಮಾಡೋಣ? a plus b whole to the power of n ಜೊತೆ ಮ್ಯಾಚ್ ಮಾಡೋಣ. ನೋಡಿ, ಎರಡು ಮ್ಯಾಚ್ ಆಗತ್ತೆ ಅಲ್ವಾ? ಸೊ ಹಾಗಾದ್ರೆ n ವ್ಯಾಲ್ಯೂ ಏನಿಲ್ಲಿ? The n value is 7. Therefore n equals to 7. ಬರ್ಕೋತೀರಾ? ತಡೆದ ಮೊದಲನೇ ಸ್ಟೆಪ್, ಕೊಟ್ಟಿರೋ ಎಕ್ಸ್ಪ್ಯಾನ್ಷನ್ ಅನ್ನ ಬರ್ಕೊಳ್ಳಿ. ಅದನ್ನ ಯಾವ್ದ್ರ ಜೊತೆ ಮ್ಯಾಚ್ ಮಾಡ್ಬೇಕು? a plus b whole to the power of n ಜೊತೆ ಮ್ಯಾಚ್ ಮಾಡ್ಕೊಳ್ಳಿ. ಆಗ ನಿಮಗೆ ಏನ್ ಸಿಗುತ್ತೆ? n ವ್ಯಾಲ್ಯೂ ಸಿಗುತ್ತೆ. n ವ್ಯಾಲ್ಯೂ ಏನಿದೆ ನೋಡಿ? 7. ಓಕೆ, ನೆಕ್ಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ನೋಡಿ. ಸೆಕೆಂಡ್ ಸ್ಟೆಪ್ ಏನ್ ಬರ್ಕೊಳ್ಳಿ? ಕೊಟ್ಟಿರುವಂತಹ ಟರ್ಮ್ ಬರ್ಕೊಳ್ಳಿ. ಏನ್ ಟರ್ಮ್ ಇದೆ? x to the y ಸ್ಕ್ವೇರ್ ಕೊಟ್ಟಿದಾನಲ್ವಾ? x to the power of 2, x to the power 5 y ಸ್ಕ್ವೇರ್ ಅಂತ ಕೊಟ್ಟಿದಾನಲ್ವಾ? ಇದನ್ನ ಯಾವ ಜೊತೆ ಮ್ಯಾಚ್ ಮಾಡಬೇಕು? ರೈಟ್, ಇದ್ರ ಜೊತೆ ಮ್ಯಾಚ್ ಮಾಡ್ಕೊಳ್ಳೋಣ. x to the power k, y to the power n minus k, ಇವೆರಡು ಟರ್ಮ್ ಜೊತೆ ಮ್ಯಾಚ್ ಮಾಡ್ಕೊಳ್ಳಿ. ಆವಾಗ ನಿಮಗೆ k ವ್ಯಾಲ್ಯೂ ಸಿಗುತ್ತೆ ನೋಡಿ. k ವ್ಯಾಲ್ಯೂ ಏನು? k value is 2. Right? ನೋಡಿ, k ಯಾಕೆ 2 ಆಯ್ತು? k ಯಾಕೆ k is 5, sorry, k value is 5. k value is 5. x to the power k ಅಲ್ವಾ? ನೋಡಿ, x to the power k ಇಲ್ಲೇನಿದೆ? x to the power 5 ಇದೆ. ಅಲ್ಲಿ k ವ್ಯಾಲ್ಯೂ ಏನಾಯ್ತು? 5 ಆಯ್ತು. ಓಕೆ, n ಸಿಕ್ತು, k ಸಿಕ್ತು. ಈಗ ಏನ್ ಮಾಡೋಣ? n c k ಬರೆಯೋಣ. ಅಬ್ಸರ್ವ್ ಮಾಡಿ, n c k equals, n ಅಂದ್ರೇನು? 7. c k ವ್ಯಾಲ್ಯೂ ಏನಿದೆ? 5. 7 c 5 ಆಯ್ತಲ್ವಾ? n c k ಇಂಟು, ಈಗ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ x ನ ಕೋಎಫಿಷಿಯಂಟ್ ಏನಿದೆ? x ನ ಕೋಎಫಿಷಿಯಂಟ್ 1 ಇದೆ ಅಲ್ವಾ? ಇಲ್ಲೇನಿದೆ? x to the power ಏನಿದೆ? 5 ಇದೆ. ಅಲ್ಲಿಗೆ 1 to the power 5 ಅಂತ ಬರೀಬಹುದಾ? ರೈಟ್, ನೋಡಿ, ಇಲ್ಲಿ ಪವರ್ 5 ಇದೆ. ಇಲ್ಲಿ x ನ ಕೋಎಫಿಷಿಯಂಟ್ ಏನಿದೆ? 1 ಇದೆ ಅಲ್ವಾ? ಸೊ ಅಲ್ಲಿಗೆ 1 to the power 5 ಇಂಟು, ಈಗ ಇನ್ನೊಂದಕ್ಕೆ ಬನ್ನಿ. ಯಾವ್ದು? y ನ ಕೋಎಫಿಷಿಯಂಟ್ ಏನಿದೆ? 1 ಇದೆ, ರೈಟ್? ಸೊ y ನ ಪವರ್ ಏನಿದೆ? ಸ್ಕ್ವೇರ್ ಇದೆ. ಸೊ ಅಲ್ಲಿ 1 ಸ್ಕ್ವೇರ್ ಅಂತ ಬರೀಬಹುದಾ? ಓಕೆ, ನೆಕ್ಸ್ಟ್, n c k equals 7c to the 7c 5 and ವ್ಯಾಲ್ಯೂ ಏನ್ ಬರುತ್ತೆ ನೋಡಿ? 7 factorial divided by 7 minus 5 factorial into 5 factorial ಅಂತ ಬರೀಬಹುದಾ? 7c 5 ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? 7 factorial divided by 7 minus 5 factorial into 5 factorial. ರೈಟ್, ಎಷ್ಟು ಬರುತ್ತೆ? 21 ಬರುತ್ತೆ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. 7c 5 ವ್ಯಾಲ್ಯೂ 21 ಬರುತ್ತೆ, ರೈಟ್? into 1 to the power 5 is 1. 1 square is 1. Therefore, 21 is the final coefficient. Determine the coefficient. So 21 is the coefficient of expansion x plus y whole to the power of 7 with the term
x to the power of 5 y square. ರೈಟ್, ತುಂಬಾ ಈಸಿ ಇದೆ. ಫಸ್ಟ್ ಏನ್ ಮಾಡ್ಕೊಳ್ಳಿ, ಎಕ್ಸ್ಪಾನ್ಷನ್ ನ ಬರ್ಕೊಳ್ಳಿ. ಇದನ್ನ ಯಾವ ಜೊತೆ ಮ್ಯಾಚ್ ಮಾಡ್ಕೊಳ್ಳಿ, a ಪ್ಲಸ್ ಬಿ ಹೋಲ್ ಟು ದಿ ಪವರ್ n ಜೊತೆ ಮ್ಯಾಚ್ ಮಾಡಿ. ಅವಾಗ ನಿಮ್ಗೆ n ವ್ಯಾಲ್ಯೂ ಏನ್ ಸಿಗುತ್ತೆ, 7. ಮುಗೀತಾ? ಎರಡನೇ ಸ್ಟೆಪ್ ಬನ್ನಿ. x to the power of 5 y square ಬರ್ಕೊಳ್ಳಿ. ಇದನ್ನ ಯಾವ ಜೊತೆ ಮ್ಯಾಚ್ ಮಾಡ್ಕೊಳ್ಳಿ, x to the power k y to the power n minus k ಜೊತೆ ಮ್ಯಾಚ್ ಮಾಡ್ಕೊಳ್ಳಿ. ಅವಾಗ x ನ ಪವರ್ ಏನಿದೆ ಅದೇ k ವ್ಯಾಲ್ಯೂ ಆಗುತ್ತೆ. x ನ ಪವರ್ k ವ್ಯಾಲ್ಯೂ ಇಸ್ 5. ನೆಕ್ಸ್ಟ್ n c k ಮಾಡ್ಕೊಳ್ಳಿ. n ಗೊತ್ತಿದೆ ಅಲ್ವಾ, 7. c k ವ್ಯಾಲ್ಯೂ ಗೊತ್ತಿದೆ 5 ಇಂಟು, ಈಗ ತುಂಬಾ ಇಂಪಾರ್ಟೆಂಟ್, ಇಲ್ಲೇ ನೋಡಿ x ನ ಕೋಎಫಿಷಿಯಂಟ್ ಏನಿದೆ, 1 ಇದೆ ಅಲ್ವಾ, ಇಲ್ಲಿ 1 ಇದೆ ಅಲ್ವಾ, ಏನು ಇಲ್ಲ ಅಂದ್ರೆ 1 ಇದೆ ತಾನೆ ಇಲ್ಲಿ. ಸೊ 1 ಇದೆ, ಇಲ್ಲಿ ಪವರ್ ಏನಿದೆ x ಇಂದು 5 ಇದೆ. ಸೊ 1 ಟು ದಿ ಪವರ್ ಇಂಟು y ನ ಕೋಎಫಿಷಿಯಂಟ್ ಏನಿದೆ, 1 ಇದೆ, ರೈಟ್. y ನ ಪವರ್ ಏನಿದೆ ಇಲ್ಲಿ, ಸ್ಕ್ವಯರ್ 1. 7c5 value is 21. So 21 is the coefficient. I hope you understood. ಸೊ ಇದೇ ಪ್ರಾಬ್ಲಮ್ ಅನ್ನ ಇನ್ನೂ ಒಂಥರ ಮಾಡಬಹುದು. ಅವಾಗ ನಿಮಗೆ 21 ಆನ್ಸರ್ ಬರುತ್ತೆ. ಕೋಎಫಿಷಿಯಂಟ್ ನೋಡ್ಬೇಕು, ಇಲ್ಲಿ 2 ಇದ್ದಿದ್ರೆ, ಏನಾಗ್ತಿತ್ತು, 2 ಟು ದಿ ಪವರ್ 5 ಆಗೋದಿಲ್ಲಿ. ಇನ್ನೊಂದು ಗಮನಿಸಿ, ಇಲ್ಲಿ 3 ಇತ್ತು ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಅವಾಗ ಏನಾಗ್ತಿತ್ತು, 3 ಸ್ಕ್ವಯರ್ ಆಗ್ತಾ ಇತ್ತು ಇಲ್ಲಿ. Seven C5 value is 21. This is NCK. N is 7, K is 5. ಸೊ ಇದನ್ನ ಇನ್ನೂ ಒಂಥರ ಮಾಡಬಹುದು, ನಿಮಗೆ 21 ಆನ್ಸರ್ ಬರುತ್ತೆ. ನೋಡಿ ಹೇಗ್ ಮಾಡಬಹುದು ಅಂತ. ಫಸ್ಟ್ ಏನ್ ಮಾಡ್ಕೊಳ್ಳೋಣ, ಎಕ್ಸ್ಪಾನ್ಷನ್ ಬರ್ಕೊಳ್ಳೋಣ, x plus y whole to the power 7. ಇನ್ನೊಂದು ಟರ್ಮ್, second way of doing the problem, same value will get it, x plus y whole to the power 7. Match this one into a plus b whole to the power n. What is n value then? N value is 7. Fine. Next you take x to the power 5 y square. ಈಗ ನೋಡಿ, ಈಗ ನಾನು ಡೈರೆಕ್ಟ್ ಆಗಿ k ವ್ಯಾಲ್ಯೂ ಎಲ್ಲ ಬರ್ಕೊಳಕ್ ಹೋಗಲ್ಲ, n c k ಮಾಡ್ಬಿಡ್ತೀನಿ, ರೈಟ್. n ವ್ಯಾಲ್ಯೂ ಏನಿದೆ ಇಲ್ಲಿ, 7 ಇದೆ ಅಲ್ಲ, 7 c k ವ್ಯಾಲ್ಯೂ ನೋಡಿ, k ನ ನಾನು ಇವೆರಡೂ ಬರ್ಕೋತೀನಿ, ಅವಾಗ ಸೇಮ್ ಆನ್ಸರೇ ಬರುತ್ತೆ. k ವ್ಯಾಲ್ಯೂ ನೋಡಿ ಎರಡು ಬರೀತೀನಿ, 5, 2, ರೈಟ್. 7 as it is. What is k? ಅವಾಗ ಏನ್ ಬರ್ಕೊಂಡೆ, ಬರೀ 5 ಬರ್ಕೊಂಡಿದ್ದೆ, ಈಗ ಏನಾಗುತ್ತೆ, ಎರಡು ಬರ್ಕೋಬಹುದು, ರೈಟ್. ಸೊ ಅವಾಗ ಸ್ವಲ್ಪ ಬೇರೆ ತರ ಮಾಡ್ಬೇಕಾಗತ್ತೆ. ನೋಡಿ ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ, 7 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಮಾಡ್ಕೊ. ಸ್ವಲ್ಪ ಫಾರ್ಮುಲಾ ಚೇಂಜ್ ಮಾಡ್ಕೋತೀನಿ, ರೈಟ್. 7 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಮಾಡ್ಕೊಳ್ಳಿ, ಅದೇ ಆನ್ಸರೇ ಬರುತ್ತೆ ನಿಮಗೆ, 21 ಬರುತ್ತೆ, ರೈಟ್. ನೋಡಿ 7 ಫ್ಯಾಕ್ಟೋರಿಯಲ್ ಅಂದ್ರೆ ಏನಂತ ಬರೀಬಹುದು, 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್ ಅಂತ ಬರೀಬಹುದಲ್ವಾ. 7 ಫ್ಯಾಕ್ಟೋರಿಯಲ್ ನ, ಯಾಕೆ ಅಂದ್ರೆ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ ನೋಡಿ. ಸೊ 5 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ಡ್, ರೈಟ್. 6 7s are 42 by 2. So you will get 21.
Same thing, right? 42 by 2 ಬರುತ್ತೆ. You'll get 21. ರೈಟ್, ಗೊತ್ತಾಯ್ತಾ? ಎನ್ ಸಿ ಕೆ ಮಾಡ್ತಿರಲ್ವಾ, N7 ಅದಂತೂ ಫಿಕ್ಸ್ ಇದೆ. ಕೆ ನ ನೀವು ಇವೆರಡೂ ಬರ್ಕೋಬಹುದು, 5 ಅವಾಗ ಹೆಂಗೆ ಎವ್ಯಾಲ್ಯೂಯೇಟ್ ಮಾಡಬೇಕು? 7 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 ಫ್ಯಾಕ್ಟೋರಿಯಲ್ ಇಂಟು 2. Next problem, second problem. Determine the coefficient of x, y, z square, x, y, z square in the expansion of x plus y plus z to the power 4. X plus y plus z to the power 4. So I repeat the question. Determine the coefficient of x, y, z square in the expansion of x plus y plus z to the power 4. Okay, now write the formula. According to formula is what? A plus b whole to the power n equals summation of 0 to n nck x to the power k y to the power n minus k. It is a formula, right? Now compare this one into this one, right? So x plus y plus z to the power 4 na ಯಾವ ಜೊತೆ ಕಂಪೇರ್ ಮಾಡಿ? a plus b whole to the power n ಜೊತೆ ಕಂಪೇರ್ ಮಾಡಿ. So what you will get? n value 4 ಸಿಗುತ್ತೆ ನೋಡಿ. Fine. Next, what are the terms given? x, y, z square ಕೊಟ್ಟಿದ್ದಾನೆ. x, y, z square ಕೊಟ್ಟಿದ್ದಾನೆ. Observe the x power. X power is 1, y power is 1, z power is 2. ಹಾಗಿದ್ದಾಗ ಎನ್ ಸಿ ಕೆ ಹೆಂಗ್ ಬರೀಬೇಕು ನೋಡಿ. n ಗೊತ್ತಿದೆ ಅಲ್ವಾ? 4 ಸಿ ಕೆ ನೋಡಿ. ಕೆ ಅವಾಗ ಏನಾಗುತ್ತೆ? 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಆಗುತ್ತೆ ಅಲ್ವಾ? ನೋಡಿ, ಪವರ್ 1 1 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ ಪವರ್ 2 ಫ್ಯಾಕ್ಟೋರಿಯಲ್, ರೈಟ್? ಇಲ್ಲಿ ಕೆ ನ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಬಾರ್ದು, ಅಲ್ಲಿ 3 ಪವರ್ ಬರ್ಕೋಬೇಕಾಗತ್ತೆ. ನೀವು ಯಾವ ತರನಾರು ಮಾಡ್ಬೋದು, 2 ವೇನಲ್ಲಿ ಹೇಗೆ ಕೊಟ್ಟನಲ್ವಾ? ಸೊ 1 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಇಂಟು, ಈಗ ನೋಡಿ ಎಕ್ಸ್ ನ ಪವರ್ ಏನಿದೆ ಇಲ್ಲಿ? ಎಕ್ಸ್ ನ ಕೋಎಫಿಷಿಯಂಟ್ ಏನಿದೆ? 1 ಇದೆ ಅಲ್ವಾ? ಎಕ್ಸ್ ನ ಕೋಎಫಿಷಿಯಂಟ್ 1 ಇದೆ. ಎಕ್ಸ್ ನ ಪವರ್ ಏನಿದೆ? 1 ಇದೆ. ಸೊ 1 to the power 1 ಇಂಟು y ನ ಕೋಎಫಿಷಿಯಂಟ್ ಏನಿದೆ? 1 ಇದೆ ಅಲ್ವಾ? ಇಲ್ಲಿ ನೋಡಿ, y ನ ಕೋಎಫಿಷಿಯಂಟ್ 1 ಇದೆ. ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ ಅಲ್ವಾ? y ನ ಪವರ್ ಏನಿದೆ? 1 ಇದೆ. ಸೊ 1 to the power 1 ಇಂಟು z ನ ಕೋಎಫಿಷಿಯಂಟ್ ಏನಿದೆ? 1 ಇದೆ. ಬಟ್ z ನ ಪವರ್ ಏನಿದೆ? ಸ್ಕ್ವೇರ್ ಇದೆ. 1 ಸ್ಕ್ವೇರ್, ರೈಟ್? 1 to the power 1 1 to the power 1 1 to the power square. ಎಷ್ಟು ಮಾಡಿದ್ರು 1 ಬರುತ್ತೆ, ಕರೆಕ್ಟ್? ಸೊ ಏನಾಯ್ತು? ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 4 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್, ಕರೆಕ್ಟಾ?
1 into 1 into 1 same alwa, no change. Now 4 factorial can be written as 4 into 3 into 2 factorial, right? Divided by 1 factorial into 2 to cancel, right? What is 4 3s are 12. So 12 is the coefficient of the given expansion, right? So ಇಲ್ಲಿ ನೀವು ಇನ್ನೊಂದು ಗಮನಿಸಬೇಕು, ಇಲ್ಲಿ x ನ ಕೋಎಫಿಷಿಯಂಟ್ ಏನಿದೆ 1 ಇದೆ ಅಲ್ಲ, 1 ಇದೆ. x ನ ಪವರ್ ಏನಿದೆ 1 ಇದೆ, ಅಲ್ಲಿಗೆ ಏನಾಯ್ತು 1 to the power 1. ನೆಕ್ಸ್ಟ್ y ನ ಕೋಎಫಿಷಿಯಂಟ್ ಏನಿದೆ 1 ಇದೆ, ಇಲ್ಲಿ y ನ ಪವರ್ ಏನಿದೆ 1 ಇದೆ, ಸೊ 1 to the power 1. ನೆಕ್ಸ್ಟ್ z ನ ಕೋಎಫಿಷಿಯಂಟ್ ಏನಿದೆ 1 ಇದೆ, z ನ ಪವರ್ ಏನಿದೆ ಸ್ಕ್ವೇರ್ ಇದೆ, 1 ಸ್ಕ್ವೇರ್, ರೈಟ್? ನೆಕ್ಸ್ಟ್ ಎನ್ ಸಿ ಕೆ ಬನ್ನಿ. ಎನ್ ಸಿ ಕೆ ನಲ್ಲಿ ಏನಾಗುತ್ತೆ, ಎನ್ ಅಂದ್ರೆ ಏನು 4 ಸಿ, ಕೆ ವ್ಯಾಲ್ಯೂ ಯಾವ್ಯಾವ್ದಾಗುತ್ತೆ 1 1 2 ಫ್ಯಾಕ್ಟೋರಿಯಲ್. ಸೊ 12 is the coefficient ಅಂತ ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಇದ್ದಿದ್ರೆ ಏನಾಗ್ತಿತ್ತು, ಫಾರ್ ಎಕ್ಸಾಂಪಲ್ ಇಲ್ಲಿ 2 ಇದೆ, 2x ಇದೆ ಅಂತ ತಿಳ್ಕೊಳ್ಳಿ, ಅವಾಗ ಏನಾಗ್ತಿತ್ತು ನೋಡಿ, x ನ ಕೋಎಫಿಷಿಯಂಟ್ ಏನು 2, x ನ ಪವರ್ ಏನು 1, 2 ಪವರ್ 1 ಆಗ್ಬಿಡ್ತಿತ್ತು. ಇಲ್ಲಿ 2 ಇದ್ದಿದ್ರೆ 2 ಪವರ್ 1 ಆಗ್ಬಿಡ್ತಿತ್ತು, ಯಾಕೆಂದ್ರೆ x ನ ಪವರ್ ಏನಿದೆ 1 ಇದೆ. ಫಾರ್ ಎಕ್ಸಾಂಪಲ್ y ಜಾಗದಲ್ಲಿ 3 ಇತ್ತು ಅಂತ ತಿಳ್ಕೊಳ್ಳಿ, ಅವಾಗ ಏನಾಗ್ತಿತ್ತು ನೋಡಿ, y ನ ಕೋಎಫಿಷಿಯಂಟ್ ಏನು 3, y ನ ಪವರ್ ಏನು 1, 3 to the power 1 ಆಗ್ಬಿಡ್ತಿತ್ತು. z ಅಲ್ಲಿ 4 ಇತ್ತು ಅಂತ ತಿಳ್ಕೊಳ್ಳಿ, ಫಾರ್ ಎಕ್ಸಾಂಪಲ್ 4z ಇತ್ತು ಅಂತ ತಿಳ್ಕೊಳ್ಳಿ, ಅವಾಗ ಏನಾಗ್ತಿತ್ತು ನೋಡಿ, z ನ ಕೋಎಫಿಷಿಯಂಟ್ ಏನು 4, ಕರೆಕ್ಟ್? z ನ ಪವರ್ ಏನು ಸ್ಕ್ವೇರ್, ಅವಾಗ 4 ಸ್ಕ್ವೇರ್ ಆಗ್ಬಿಡ್ತಿತ್ತು, ಕರೆಕ್ಟಾ? One factorial, 2 factorial. So I'm running out of the time. I'll send you the link again. We'll do 2 more problems. I will wind up. Okay. ಆ 2 ಪ್ರಾಬ್ಲಮ್ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಚೇಂಜಸ್ ಕಾಣುತ್ತೆ ಇಲ್ಲಿ. ರೌಟ್ ಇಂತ ರೆಗ್ಯುಲರ್ ಪ್ರಾಬ್ಲಮ್ ತರ ಇಲ್ಲ. ಈಗ ಏನ್ ಮಾಡಿದಿನೋ ಆ ತರ ಇಲ್ಲ. ಸ್ವಲ್ಪ ಚೇಂಜಸ್ ಬರುತ್ತೆ. So ಆ ಚೇಂಜಸ್ ನೋಡೋಣ. Okay. So I'll send you the link again. So before that, you take a question. So the question is, determine the coefficient of determine the coefficient of x, determine the coefficient of a to the power 5 b square, a to the power 5 b square in the expansion of
2a minus 3b whole square. 7 whole to the power 7. So join again. It is somewhat tricky and very easy also. In the place of x, you have a. In the place of y, we have b. That's it. x, y ಜಾಗದಲ್ಲಿ a, b ಇದೆ. ಮತ್ತಿನ್ನೇನು ಪ್ರಾಬ್ಲಮ್ ಡಿಫರೆನ್ಸ್ ಇಲ್ಲ. ಇನ್ನೊಂದು ಡಿಫರೆನ್ಸ್ ಏನು ಅಂದ್ರೆ a ನ ಕೋಎಫಿಷಿಯಂಟ್ 2 ಇದೆ, b ನ ಕೋಎಫಿಷಿಯಂಟ್ 3 ಇದೆ. ಸೊ ನೀವೇ ಟ್ರೈ ಮಾಡಿ, ನಿಮಗೆ ಗೊತ್ತಾಗಿದೆ ಹೇಗೆ ಮಾಡಬಹುದು ಅಂತ ಅಲ್ವಾ. ಸೊ ಈಸಿ ಇದೆ, ಮಾಡ್ತಾ ಹೋಗೋಣ. ಜಾಯಿನ್ ಆಗಿ. ಓಕೆ, ಸೊ ಐ ಆಮ್ ರನ್ನಿಂಗ್ ಔಟ್ ಆಫ್ ದ ಟೈಮ್ ನೌ. ಸೊ ಐ ಆಮ್ ಲಿವಿಂಗ್ ನೌ. Join it. Before that, you take a question.